ಎಷ್ಟು ಉಂಡೆ ಅಂದ್ರೆ ಎರಡೇ ಅನ್ನೋನು, ಎರಡು ತಿಂದ್ಬಿಟ್ಟು ಎರಡೇ ಉಂಡಿದ್ದು ಅನ್ನೋನು. ಆದ್ಮೇಲೆ ಅನ್ನ ತಿನ್ನೋರು, ಹಂಗೆ ಊಟ ಮಾಡ್ತಿದ್ರು. ನಾನು ಅಂಥವ್ರನ್ನ ಭಾಳ ಜನ ನೋಡಿದ್ದೆ. ನಾನು ಏನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ, ನಡೆದಿದ್ದು ಹೇಳ್ತಾ ಇದ್ದೀನಿ. ಒಂದು ದಿವಸ JSS ಹಾಸ್ಪಿಟಲ್ ಕೂತಿದ್ದೆ. ಒಬ್ಬರು ಯಜಮಾನರು ನಮ್ಮೂರ ಕಡೆಯವರು, ಮಂಡ್ಯ ಜಿಲ್ಲೆಯವರು, ಶ್ರೀಮಠದವರು ಡಾಕ್ಟರ್ ಹತ್ರ ಬಂದ್ಬಿಟ್ಟವ್ರೆ. ಏನು ಯಜಮಾನ್ರೆ ತೊಂದರೆ ಅಂದರು. ಆ ಅಪ್ಪನಿಗೆ ಆಗಲೇ 80-85 ವರ್ಷ. ಡಾಕ್ಟ್ರೆ ಊಟ ಸೇರ್ತಾ ಇಲ್ಲ. ಯಾಕೆ? ಏನೋ ಡಾಕ್ಟ್ರೆ ಯಾವಾಗಲೂ ಹೊಟ್ಟೆ ತುಂಬ್ಕಣ್ಣಿಗೆ ಇರ್ತದೆ, ಬಿಕ್ಕಣ್ಣಂಗೆ ಆಯ್ತದೆ, ಊಟವೇ ಸೇರ್ತಾ ಇಲ್ಲ. ಹೌದಾ? ಮುಂಚೆ ಎಲ್ಲ ಚೆನ್ನಾಗಿ ಊಟ, ಮುಂಚೆ ಭಾಳ ಚೆನ್ನಾಗಿ ಊಟ ಮಾಡ್ತಾ ಇದ್ದೆ ಡಾಕ್ಟ್ರೆ. ಈಗ 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 ಬೆಳಗ್ಗೆ ಏನು ತಿಂದ್ರಿ? ಇಡ್ಲಿ ತಿಂದ್ರಿ. ಎಂತ ಇಡ್ಲಿ? ತಟ್ಟೆ ಇಡ್ಲಿ. ಎಷ್ಟು ತಿಂದ್ರಿ? 6 ಡಾಕ್ಟ್ರೆ. ಊಟ ಸೇರ್ತಾ ಇಲ್ಲ ಅಂತ ಡಾಕ್ಟ್ರ್ ತೋರ್ಸಕ್ ಬಂದಾನೆ. 6 ತಿಂದ್ಬಿಟ್ಟು 6 ಡಾಕ್ಟ್ರೆ. ಹಿಂದೆ ಬಿಡಿ, ನಾನು 18-20 ತಿಂತಿದ್ದೆ. ಈಗ ಡಾಕ್ಟ್ರೆ ಒಬ್ಬಟ್ಟು ಮಾಡಿಬಿಟ್ರೆ ಮನೇಲಿ, ಒಬ್ಬಟ್ಟು ಮಾಡಿಬಿಟ್ರೆ 15-20 ತಿನ್ನನೆ. ಈಗ 5-6 ಮೇಲೆ ಸೇರಲ್ಲ. ಡಾಕ್ಟರ್ ಹತ್ರ ಬಂದಾನಕ್ಕೆ ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. 5-6 ಮೇಲೆ ಸೇರಲ್ಲ ಒಬ್ಬಟ್ಟು. ಏನ್ ಮಾಡ್ತೀರಿ ಡಾಕ್ಟ್ರೆ? ಏನು ಆ ಜನ್ಮ ಇದ್ರೆ ಒಂದು, ಹೋದ್ರೆ ಒಂದು. ಸುಮ್ಮನೆ ತಿನ್ನಕ್ಕಾಗದೆ ಇದ್ಮೇಲೆ ಯಾಕಿರ್ಬೇಕು ಅಂತಾನೆ. ನಾವು ಯಾವುದೊಂದು ಸಿನಿಮಾದಲ್ಲಿ ಇದೊಂದು ಸೀಕ್ವೆನ್ಸ್ ಮಾಡಿದ್ವಿ, ನಮ್ಮ ನಾಟ್ಯಹಳ್ಳಿ ಸಿನಿಮಾದಲ್ಲಿ. ನಾನು ನೋಡಿದ್ದೇ ದೃಶ್ಯ ಅದು. ಅವರು ಡಾಕ್ಟ್ರಿಗೆ ಹೇಳಕ್ಕಾಯ್ತಲ್ಲ, ನೋಡಿ ನಿಮಗೆ 82-83 ವರ್ಷ ವಯಸ್ಸಾಗಿದೆ, ಅದಕ್ಕಿಂತ ಜಾಸ್ತಿ ಆಹಾರ ನಿಮ್ಮ ಶರೀರಕ್ಕೆ ಬೇಕಾಗಿಲ್ಲ. ನೀವು ಮುಂಚೆ 6 ಅಡಿ ಇದ್ರಲ್ಲ, ಈಗ 5 ಅಡಿಗೆ ಶ್ರಿಂಕ್ ಆಗ್ಬಿಟ್ಟಿರ್ತೀವಿ. ನಿಮ್ಮ ಕೈ ಕಾಲು ಎಲ್ಲ ಸಣ್ಣಾಗವೆ. ಇಷ್ಟು ಬಾಡಿ ಮೆಟಬಲಿಸಮ್ಗೆ ಇಷ್ಟು ಸಾಕು ಅಂತ ಹೇಳಕ್ ಆಯ್ತಾ ಇಲ್ಲ ಡಾಕ್ಟ್ರಿಗೆ. ಹೊಡೆದು ಬಿಡ್ತಾನೆ ಡಾಕ್ಟ್ರಿಗೆ. ನೀನು ಯಾವ ಸಿಮೆಂಟ್ ಡಾಕ್ಟ್ರ್, ಅದೇನು ಓದ್ಕೊಂಬಂದಿದ್ಯಾ ನೀನು ಅಂತ ಬೈತಾನೆ. ತಿಂದ್ರಲ್ವ ದಪ್ಪ ಆಗೋದು ಅಂತ. ಒಂದು ದಿವಸ ನಮ್ಮ ಮನೆ ಬೆಳಗ್ಗೆ ಮುಂದ್ಗಡೆ ಬಾಗಿಲು ತೆಗೆದೆ. ಒಂದು 8 ಗಂಟೆ ಇರ್ಬೋದು. ನಮ್ಮೂರಿನವನೊಬ್ಬ ಗೋವಿಂದ ಅಂತಿದ್ದ. ಅವ್ನು ಗೊತ್ತಿತ್ತು, ಅವ್ನು ಭಾಳ ಚೆನ್ನಾಗಿ ಊಟ ಮಾಡೋದು. ಇದು ನಾನು ಹೇಳ್ತಿರೋದು ಒಂದು 20 ವರ್ಷದ ಕಥೆ. ಅವ್ನು ಗೋವಿಂದ ನಮ್ಮ ಮನೆ ಎದುರುಗಡೆ ನಿಂತ ಮೈಸೂರಲ್ಲಿ. ನಾನು ಏನೋ ಗೋವಿಂದ ಇಲ್ಲಿ ಇಲ್ಲಿ ಛತ್ರದಲ್ಲಿ ಮದುವೆ ಇತ್ತು. ನಮ್ಮ ಮನೆ ಹತ್ರ ಮದುವೆ ಚಿತ್ರ ಇತ್ತು. ಛತ್ರದಲ್ಲಿ ಮದುವೆ ಇತ್ತು ಕಾರಣ ಅದಕ್ಕೆ ಮದುವೆಗೆ ಬಂದಿದ್ದೆ. ಹಂಗೆ ಯಾರೋ ಹೇಳಿದ್ರು ಅಣ್ಣರ ಮನೆ ಅಂತ ನೋಡ್ಕೊಂಡು ಹೋಗೋದು. ನಮ್ಮೂರಿನವರು ಸಂತೋಷ ಆಯ್ತು. ಬಾರ ಬಾ ಒಳಗಡೆ ಬಾ. ತಿಂಡಿ ಟೈಮ್ ನಮ್ಗೆ ಅವಾಗ, ಬೆಳಿಗ್ಗೆ ಟಿಫಿನ್ ಮಾಡೋ ಟೈಮು. ಬೆಳಗ್ಗೆ 8 ಗಂಟೆ 8-8:30 ಟಿಫಿನ್ ಮಾಡ್ಬೇಕು, ಕಾಲೇಜಿಗೆ ಹೋಗ್ಬೇಕು. ಬರ ಟಿಫಿನ್ ಮಾಡು ಅಂದೆ. ಅವನು ಬೇಡ ಬಿಡಿ ಅಂತ. ಏನು ಬೇಡ ಬಿಡಿ, ಅಪರೂಪಕ್ಕೆ ಬಂದಿದ್ದೀವಿ, ಬಾ ಕೂತ್ಕೊಂಡ. ಅವತ್ತು ನಮ್ಮ ಮನೇಲಿ ಇಡ್ಲಿ ಮಾಡಿದ್ರು. ಇಡ್ಲಿ ಅಂದ್ರೆ ಇವು ತಟ್ಟೆಗಿಟ್ಟೆ ಅಲ್ಲ, ಸಣ್ಣ. ಅವು ಎಷ್ಟೋ ಮಾಡಲ್ಲ. ಅವು ನಮ್ಮ ಮನೆ ಇಡ್ಲಿ ಕುಕ್ಕರ್ ಒಳಗೆ 32 ಆಯ್ತವು. 32 ಅಂದ್ರೆ 32, 33 ಮಾಡೋಕ್ಕಾಗಲ್ಲ ಅದರಲ್ಲಿ. 32 ಇಡ್ಲಿ ಮಾಡಿ ಎಲ್ಲ ಹಾಟ್ ಕೇಸ್ಗೆ ಹಾಕಿಟ್ಟಿದ್ರು. ಸ್ನಾನ ಗೀನ ಮಾಡಿಬಿಟ್ಟು ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿನ್ನೋದು. ನಾನು, ನನ್ನ ಹೆಂಡತಿ, ನನ್ನ ಮಗಳು ಎಲ್ಲ ಸೇರ್ಕೊಂಡು ಇಡ್ಲಿ ತಿಂದ್ಬಿಟ್ಟು ಆಮೇಲೆ ಕಾಲೇಜ್ಗೂ ತಗೊಂಡೋಗೋ ಒಂದು 4 ಅದು ನಮ್ಮ ಪದ್ಧತಿ. ಇನ್ನು ಬಂದ ಕೂತ್ಕೋ ಅಂದೆ. ಕೂತ್ಕೊಂಡ. ನಾನು ಮರ್ಯಾದೆಗೆ ಇಡ್ಲಿ ಹಾಕೊಡ್ಬೇಕಾಗಿತ್ತು. ನಾವು ಸಿಟಿಲಿರೋರು ಒಂಚೂರು ಜಪ ಹೊಡಿತೀವಲ್ಲ. ನಮ್ಮ ಮನೇಲಿ ಗಿಡ್ಸ್ಕೊಡೋ ಸಿಸ್ಟಮ್ ಇಲ್ಲ. ಅವ್ರವ್ರೇ ಹಾಕೊಳ್ಳೋದೆಯ. ಹಂಗಂದೇ ಕೆಟ್ಟೆ ನಾನು. ಅವನು ಬಿಡಿ ನಮ್ಮ ಮನೆ ಹಂಗಲ್ವರ, ಅದೇ ನೀವು ಹಾಕೊಡ್ಬೇಕಾ ಅಂದ. ಇದ್ರೊಳಗವೆ ಹಾಕೊಂಡೆ. ಅವ್ನು ಹಾಟ್ ಕೇಸ್ ತೆಗೆದ್ಬಿಟ್ಟು, ಸತ್ಯವಾಗ್ಲೂ ಹೇಳ್ತೀನಿ ಸರ್, 4 ಬಿಟ್ಬಿಟ್ಟು 28 ಹಾಕೊಬಿಟ್ಟು. ಅವನ ಪ್ಯಾರಾಮೀಟರ್ ಅದು, ಅವನೇನು ಮಾಡೋಕ್ಕಾಗಲ್ಲ. 28 ಹಾಕೋಬಿಟ್ಟ. ನಾನು ಮಿಕ್ಕಿ ನೋಡ್ತಾ ಇದ್ದೀನಿ. ನೀವು ತಗೋಬೋದಾಗಿತ್ತು ಅಂತ. ನಾನು ಇದ್ರಲ್ಲ ತಗೊಳ್ಳೋದು, ನಾವು ಆಮೇಲೆ ತಗೋತೀವಿ, ನೀನು ತಗೋ ಅಂದೆ. 28 ನಾನು ಹಂಗೆ ಹಿಂಗೆ ನೋಡೋ ಅಷ್ಟೊತ್ತಿಗೆ ತಿಂದು ಮುಗಿಸ್ಬಿಟ್ಟ. ನನಗೆ ಇನ್ನು 4 ಬಿಟ್ಬಿಟ್ನಲ್ಲ. ಹೆಂಗೂ ನಾವು ಕ್ಯಾಂಟೀನ್ಗೆ ಹೋಗಿ ತಿನ್ನೋದು, ಹೋಟ್ಲಿಗೆ ಹೋಗಿ ತಿನ್ನೋದು ಇದ್ದೇ ಇದೆ. ಇನ್ನು 4 ಬಿಟ್ಟವನ್ನೆಲ್ಲ ಇನ್ನೂ ತಿನ್ನಿಸ್ಬಿಡ್ಬೇಕು ಅಂತ ನಾನು. ಗೋವಿಂದ ಇನ್ನು 4 ಬೇಕು. ಅವನು ಅಣ್ಣ ಬೇಡ, ಹೊಟ್ಟೆ ಬೇಡ, ಆಗಲ್ಲ ಬೇಡ. ನಾನು ಮುರಿ, ನನಗೆ ಎಲ್ಲ ತಿಂದ್ಬಿಟ್ಟಲ್ಲ ಇದ್ರ ಮಗ. ಇನ್ನು 4 ತಿನ್ಕೊ. ಅಣ್ಣ ಬೇಡ, ಇನ್ನು 4 ತಿನ್ಕೊಂಡು ಪ್ಲೀಸ್ ತಿನ್ನೋ ಅಂದೆ ನಾನು. ಅವನು ಸೀರಿಯಸ್ ಆಗ್ಬಿಟ್ಟ.
ಅಣ್ಣ, ನೀವು ವಿದ್ಯಾವಂತರು, ನಾವು ಮೂಢಾತ್ಮರು, ನೀವು ಓದ್ದವರು, ನಾವು ಓದದೇ ಇರೋರು, ನೀವು ತಿಳುವಳಿಕೆ ಇರೋರು, ನಾವು ತಿಳುವಳಿಕೆ ಇಲ್ಲದೆ ಇರೋರು. ಆದರೂ ನಾನೊಂದು ಮಾತು ಹೇಳ್ತೀನಿ, ನೀವು ತಗೋಬೇಕು. ತಗೋತೀನಿ ಹೇಳಪ್ಪ ಅಂದೆ. ಊಟ ಮಾಡೋಕ್ಕೆ ಒಂದು ಲಿಮಿಟ್ ಇರ್ಬೇಕಣ್ಣ. ಅದೇ ಅಂತ ಸಿಕ್ಕಾಪಟ್ಟೆ ತಿನ್ಬಾರ್ದು. 28 ಇಡ್ಲಿ ತಿಂದ್ಬಿಟ್ಟು ಕಳ್ಳನ ಮಗ ನನಗೆ ಲಿಮಿಟ್ ಹೇಳ್ತಾವೆ. ಊಟ ಮಾಡೋಕ್ಕೆ ಒಂದು ಲಿಮಿಟ್ ಇರಬೇಕು, ಅದೇ ಅಂತ ಹೆಚ್ಚಾಗಿ ತಿನ್ಬಿಡ್ಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ. ನಾನು ಹೇಳಿದೆ, ಎಲ್ಲೋ ಗೋವಿಂದ, 28 ತಿಂದಿದೀಯ, ಇನ್ನು 4ರಲ್ಲಿ ಏನು ಆರೋಗ್ಯ ಇದ್ದು ತಿಂದ್ಬಿಡು ಅಂದೆ. ಅವನು, ಅಣ್ಣ ನೀವು ಒತ್ತಾಯ ಮಾಡಿದ್ಮೇಲೆ ತಿನ್ಬಿಡ್ಬೋದಾಗಿತ್ತು, ಬರುವಾಗ ಚಿತ್ರದಲ್ಲಿ ನಾಷ್ಟ ಮಾಡ್ಕೊಂಡ್ ಬಂದಿದ್ದೆ. ನನಗೆ ಇವಾಗ್ಲೂ ಅನ್ಸೋದು, ಮನುಷ್ಯನಿಗೆ ಚೆನ್ನಾಗಿ ತಿನ್ನೋದೊಂದು ಸೌಭಾಗ್ಯ ಇರ್ಬೇಕು. ಅಯ್ಯೋ, ಕೆಲವರು ಊಟ ಮಾಡ್ತಾರೆ, ನೋಡ್ಬಿಟ್ರೆ ಹೊಟ್ಟೆ ಉಳ್ಬಿಡ್ತಾರೆ ಸರ್. ನಮಗೆ ಆಸ್ಪತ್ರೆಯಲ್ಲಿ ಗೌಡ ಹೇಳ್ತಿದ್ನಲ್ಲ, ಅದು ನೆನಪಾಗ್ಬಿಡ್ತದೆ. ಯಾಕೆ ಬದುಕಿರ್ಬೇಕು ಸರ್ ಆರು ಜನ್ಮ ತಿಂದೇ ಇದ್ಮೇಲೆ ಅಂತ. ಬೆಳಿಗ್ಗೆ ತಿನ್ನಕ್ಕೆ 4 ಕ್ಯಾರೆಟ್ ಕಟ್ ಮಾಡ್ಕೊಂಡಿರ್ತಾರೆ, 2 ಮೂಲಂಗಿ, 1 ಇಡ್ಲಿ, ಚಟ್ನಿ ತಿಂದ್ಬಿಟ್ಟು ಆಯ್ತು ನಾಷ್ಟ ಅಂತಾರೆ. ನಾನು ಅದಕ್ಕೆ 6 ಜನ್ಮ ಯಾಕೆ ಬದುಕಿರ್ಬೇಕು ಅಂತ. 4 ಕ್ಯಾರೆಟ್ ಪೀಸು, 4 ಸೌತೆಕಾಯಿ, 2 ಮೂಲಂಗಿ ಪೀಸು ತಿಂದ್ಬಿಟ್ಟು 1 ಇಡ್ಲಿ ಚಟ್ನಿ ತಿಂದ್ಬಿಟ್ಟು ಆಯ್ತು ಟಿಫಿನ್, ಜಾಸ್ತಿ ತಿನ್ಬೇಡ ಅಂತ ಡಾಕ್ಟರ್ ಹೇಳೋದು. ನಾನು 6 ಜನ್ಮ ಯಾಕೆ ಬದುಕಿರ್ಬೇಕು ಅಂತ. ಏನಾದರೂ ಇರಲಿ, ಒಂದು ನಾವೆಲ್ಲರೂ ಹೆಮ್ಮೆ ಪಡುವಂಥ, ಅಭಿಮಾನ ಪಡುವ, ನಾವೆಲ್ಲರೂ ಸೆಕ್ಯುಲರ್ ಸರ್. ಸೆಕ್ಯುಲರ್. ನಾನು ಭಾಳ ಸಲ ಹೇಳ್ತೀನಿ, ನಾನು ಸಾಬ್ರಾಗಿ ಹುಟ್ಟಿದ್ರೆ ನಾನು ಒಳ್ಳೆ ಸಾಬ್ರ ಆಗಿದ್ದೆ. ನಮ್ಗೇನು ಚಾಯ್ಸ್ ಇರ್ತಲ್ಲಿ ಇಲ್ಲ. ಆದ್ರಿಂದ ನಾವು ಒಕ್ಕಲಿಗರಾಗ್ತಿದ್ದು ಒಳ್ಳೆ ಒಕ್ಕಲಿಗರಾಗೋಣ ಅಷ್ಟೇ. ನಾವು ಎಲ್ಲಿದ್ದೀವೋ, ಈಗ ನಾವು ಕನ್ನಡದವರು ಆಗ್ತಿದ್ದೀವಿ, ಒಳ್ಳೆ ಕನ್ನಡಿಗರಾಗಿರೋಣ. ನಾವು ಭಾರತೀಯರಾಗುತ್ತಿದ್ದೀವಿ, ಒಳ್ಳೆ ಭಾರತೀಯರಾಗಿರೋಣ. ಅದರಿಂದ ಈ ಸಮುದಾಯ, ಈ ಸಮಾಜ, ಈ ಜಗತ್ತಿನಲ್ಲಿ ಬಹಳ ಅದ್ಭುತಗಳನ್ನು ನಿರ್ಮಾಣ ಮಾಡಿದಂಥದ್ದು, ಈ ಪ್ರಪಂಚಕ್ಕೆ ಬಹಳ ಅದ್ಭುತಗಳನ್ನು ಕೊಟ್ಟಂಥದ್ದು. ನಮ್ಮ ಅಲ್ಲಮಪ್ರಭು ಹೇಳಿದೊಂದು ಮಾತಿದೆ, ಹಿಂದಣ ಹೆಜ್ಜೆ ನರಿತಲ್ಲದೆ ನಿಂತ ಹೆಜ್ಜೆ ನರಿಯಲಾರದು. ನೀವು ಹಿಂದೆ ನಡ್ಕೊಂಡು ಬಂದ ಹೆಜ್ಜೆ ಗೊತ್ತಿಲ್ಲದೆ ಇದ್ರೆ ನೀವೆಲ್ಲಿ ನಿಂತಿದ್ದೀರಿ ಅಂತ ನಿಮ್ಗೆ ಗೊತ್ತಾಗಲ್ಲ. ಅದರಿಂದ ಈ ನೆಪದಲ್ಲಾದರೂ ಕೆಂಪೇಗೌಡರ ಚರಿತ್ರೆಯನ್ನು, ಇತಿಹಾಸವನ್ನು, ಅವ್ರು ಮಾಡಿದ ಅದ್ಭುತವಾದ ಕೆಲಸಗಳನ್ನು, ಅವ್ರ ವ್ಯಕ್ತಿತ್ವವನ್ನು ಓದಿ ತಿಳ್ಕೊಳ್ಳಿ. ನಾವು ಸಾಧ್ಯವಾದಷ್ಟು ಎಚ್ಚರವಾಗಿರೋಣ, ಅಲರ್ಟ್ ಆಗಿರೋಣ. ನಮಸ್ಕಾರ.